ಕರ್ಣ ಒಬ್ಬ ಮಹಾನ್ ದಾನಿ. ತನ್ನ ಜೀವನದ ಪ್ರಮುಖ ಭಾಗವಾಗಿ ಅವನು ದಾನ ಕಾರ್ಯದಲ್ಲೇ ಮುಳುಗಿರುತ್ತಿದ್ದನು. ತನ್ನ ಒಳ್ಳೆಯ ಗುಣಗಳಿಂದ ಸ್ವರ್ಗ ಪಡೆದುಕೊಂಡರೂ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರ ಸಿಗುವುದಿಲ್ಲ. ಯಾಕೆ ಗೊತ್ತಾ? ಕರ್ಣ ಸತ್ತ ನಂತರವೂ ಭೂಮಿಗೆ ಬಂದಿದ್ದಾದರೂ ಏಕೆ? ತಿಳಿಸಿಕೊಡ್ತೀನಿ ಬನ್ನಿ. ಇಂತಹ ಕಂಟೆಂಟ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಭಾರತದ ಬಹುಮುಖ್ಯ ಪಾತ್ರಗಳಲ್ಲಿ ಕರ್ಣನ ಪಾತ್ರವೂ ಒಂದು. ಮಹಾಭಾರತ ಮಹಾವೀರ ಕರ್ಣನ ಹೆಸರು ಬಂದಾಗಲೆಲ್ಲ ಅವನ ಹೆಸರನ್ನು ಯಾವಾಗಲೂ ದಾನಿ, ಮಹಾವೀರ ಎಂದು ಸಂಬೋಧಿಸಲಾಗುತ್ತದೆ. ಪಿತೃಪಕ್ಷದಲ್ಲೂ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ಸಮಯದಲ್ಲಿ ನಾವು ದಾನ ಮಾಡುವುದರಿಂದ ಅದರ ದುಪ್ಪಟ್ಟು ಫಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಲಾಗುತ್ತದೆ. ಕರ್ಣನಿಗೂ ಈ ಪಿತೃಪಕ್ಷದ ದಾನಕ್ಕೂ ಏನು ಸಂಬಂಧ ಎಂದು ಕೇಳುತ್ತೀರಾ? ಖಂಡಿತ ಸಂಬಂಧವಿದೆ. ಆ ಸಂಬಂಧವೇನೆಂಬುದನ್ನು ನಿಮಗೆ ನಾನು ತಿಳಿಸಿಕೊಡ್ತೀನಿ. ಮಹಾನ್ ದಾನಿ ಎನಿಸಿಕೊಂಡ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ವಸ್ತುಗಳನ್ನು ದಾನ ಮಾಡಿರುತ್ತಾನೆ. ಆದರೆ ಒಂದು ವಸ್ತುವನ್ನು ದಾನ ಮಾಡದ ಕಾರಣ ಅವನು ತನ್ನ ಮರಣದ ನಂತರ ಮತ್ತೆ ಭೂಮಿಗೆ ಬರಬೇಕಾಗುತ್ತದೆ. ಮರಣದ ನಂತರ ಕೂಡ ಕರ್ಣ 16 ದಿನಗಳ ಕಾಲ ಭೂಮಿಗೆ ಬರಲು ಕಾರಣವೇನು? ತಿಳಿಯೋಣ ಬನ್ನಿ. ಕಥೆಯ ಪ್ರಕಾರ ಪರೋಪಕಾರಿ ಕರ್ಣನ ಆತ್ಮವು ಅವನ ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ. ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರಕ್ಕೆ ಬೇಸರವಾಗುತ್ತದೆ. ಸ್ವರ್ಗದಲ್ಲಿ ಊಟದ ಸಮಯ ಬಂದಾಗ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತದೆ. ಎಲ್ಲರಿಗೂ ತಿನ್ನಲು ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ. ಓರ್ವ ವ್ಯಕ್ತಿ ಎಷ್ಟೇ ಸಿರಿವಂತನಾದರೂ ದಾನವಂತನಾದರೂ ಅವನಿಗೆ ಊಟದಲ್ಲಿ ಚಿನ್ನವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಇದನ್ನು ಕಂಡು ಉತ್ತರ ಸಿಗದ ಕರ್ಣನು ಯಮನ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಆಗ ಯಮನು ಕರ್ಣನನ್ನು ಕುರಿತು, ಕರ್ಣ, ನೀನು ನಿನ್ನ ಜೀವನುದ್ದಕ್ಕೂ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ದಾನ ಮಾಡಿರುವೆ. ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ದಾನ ಮಾಡಿರಲಿಲ್ಲ, ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ಹರಿದಿನಗಳಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ ಎಂದು ತಿಳಿಸಿದ ಯಮನ ಮಾತನ್ನು ಕೇಳಿ ತನ್ನ ತಪ್ಪಿನ ಅರಿವಾದಾಗ ಕರ್ಣನು ಯಮನಲ್ಲಿ ಪರಿಹಾರ ಕೇಳಿದನು. ಆಗ ಯಮನು ಕರ್ಣನಿಗೆ 16 ದಿನಗಳ ಕಾಲಾವಕಾಶವನ್ನು ನೀಡಿ ಭೂಮಿಗೆ ಬಂದು ಪಿತೃಗಳಿಗೆ ಅನ್ನದಾನ ಮಾಡಲು ಸೂಚಿಸುತ್ತಾನೆ. ನಂತರ ಕರ್ಣ ಭೂಮಿಗೆ ಬಂದು 16 ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಶ್ರಾದ್ದ ಕಾರ್ಯವನ್ನು ಮಾಡುತ್ತಾನೆ. ಮತ್ತೆ ಕರ್ಣ 16 ದಿನಗಳ ಕಳೆದು ಸ್ವರ್ಗಕ್ಕೆ ಪುನಃ ಹೋಗುತ್ತಾನೆ. ಅಲ್ಲಿ ಅವನಿಗೆ ವಿವಿಧ ಬಗೆಯ ಖಾದ್ಯ ಆಹಾರಗಳು ದೊರೆಯುತ್ತದೆ. ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಶ್ರಾದ್ದ ಪಕ್ಷವು ಆಹಾರ ದಾನಕ್ಕೆ ಮಹತ್ತರವಾಗಿದೆ. ಇದರಲ್ಲಿ ತಿಳಿದು ಬರುವುದೇನೆಂದರೆ, ಪಿತೃಪಕ್ಷದ ಸಮಯದಲ್ಲಿ ಸಂತರಿಗೆ, ಗುರುಗಳಿಗೆ, ರೋಗಿಗಳಿಗೆ, ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು. ಅದಲ್ಲದೆ ಪರಲೋಕದ ಜೀವನ ಸುಧಾರಣೆಗಾಗಿ ದಾನವನ್ನು ಮಾಡಬೇಕು. ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ದಾನ ಮಾಡುವುದು ಬಹಳ ಮುಖ್ಯ. ಶ್ರಾದ್ದದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳಿಸಬಾರದು. ಪೂರ್ವಜರು ಸಂತೋಷವಾಗಿರದಿದ್ದರೆ ಕುಟುಂಬದಲ್ಲಿ ಅಡೆತಡೆಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಅಕಾಲಿಕ ಮರಣದ ಭಯವು ಉಂಟಾಗಬಹುದು. ಹೀಗಾಗಿ ಸ್ನೇಹಿತರೆ, ದಾನ ಧರ್ಮ ಮಾಡುವುದು ತಪ್ಪೇನಲ್ಲ. ಸಮಯ ಬಂದಾಗ ನೀವೆಲ್ಲರೂ ಕೈಲಾದಷ್ಟು ದಾನ ಮಾಡೋಣ. ವಂದನೆಗಳು. ಜೈ ಕರ್ನಾಟಕ.